ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಲೆ ಈ ಟೀ ಕಾಫಿನೆಲ್ಲ ಕಮ್ಮಿ ಕುಡಿ. ನಿನಗೇನಾದ್ರೂ ಹುಷಾರ್ ತಪ್ಪಿತು ಅಂದ್ರೆ ಯಾರ ಹತ್ರನಾದ್ರೂ ಹೇಳ್ಕೊಳ್ದೆ ಇರ್ಬೇಡ. ಆಮೇಲೆ ನಿನಗೇನಾದ್ರೂ ತಲೆನೋವು ಬಂದ್ರೆ ಹೇಳು. ಈ ಅಪ್ಪನಿಗೆ ಯಾವಾಗ ತಲೆನೋವು ಬರುತ್ತೆ, ಯಾವಾಗ ಕಷಾಯ ಮಾಡಿಕೊಡ್ಬೇಕು ಅಂತ ನಿನಗಿಂತ ಚೆನ್ನಾಗಿ ಈ ಮನೇಲಿ ಬೇರೆ ಯಾರಿಗೆ ಗೊತ್ತಿರುತ್ತೆ? ಸುಮ್ಮನಿರು, ಸಮಾಧಾನ ಮಾಡ್ಕೋ. ನೋಡು, ನೀನು ಈ ಮನೆಯಿಂದ ಆ ಮನೆಗೆ ಹೋಗ್ತಿದ್ಯಾ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನು ಯಾವುದು ಯಾವತ್ತೂ ಕೂಡ ವ್ಯತ್ಯಾಸ ಆಗಲ್ಲ. ನೀನು ಎಲ್ಲೇ ಇದ್ರು, ಹೇಗೆ ಇದ್ರು, ಇನ್ನಿರಪ್ಪ ನಿನ್ನ ಬೆನ್ನಿಗಿರ್ತಾನೆ. ಇರ್ತಾನೆ. ನಾನು ಹೇಳ್ಕೊಟ್ಟ ಪಾಠನ ಮರಿಬೇಡ. ಹೋದ ಮನೇಲಿ ಹೊಂದ್ಕೋ, ಒಳ್ಳೆಯವಳಾಗಿರು, ಆದರೆ ಅನ್ಯಾಯನ ಸಹಿಸ್ಕೋಬೇಡ. ಎಲ್ರೂ ನಮ್ಮವರು ಅಂತ ಅನ್ಕೋ, ಆದರೆ ಆತ್ಮಗೌರವಕ್ಕೆ ಧಕ್ಕೆ ಆಗೋದಕ್ಕೆ ಬಿಡಬೇಡ. ಹಿರಿಯರನ್ನ ಗೌರವಿಸು, ಒಂದಿನ ಕಡೆ ಗಮನ ಕೊಡು, ಆರೋಗ್ಯ ಚೆನ್ನಾಗಿ ನೋಡ್ಕೊ. ನೋಡು, ಹೀಗೆ ಯಾವತ್ತೂ ನಮ್ಮನ್ನ ನೋಡಬೇಕು ಅಂತ ಅನ್ಸುತ್ತೋ ನಮ್ಮನೆಗೆ ಬಂದ್ಬಿಡು. ನಮ್ಮನೆ ಬಾಗಿಲು ನಿಂಗೋಸ್ಕರ ಸದಾ ತೆಗ್ದೇ ಇರುತ್ತೆ. ಯಾವಾಗ ಮಾತಾಡಬೇಕು ಅಂತ ಅನ್ಸಿದ್ರೆ ಕನಿಷ್ಠ ಒಂದು ಫೋನ್ ಮಾಡಿಬಿಡು. ಯಾವುದಕ್ಕೂ ಹಿಂಜರಿಬಾರ್ದು. ಅರ್ಥ ಆಯ್ತಾ? ಲಕ್ಷ್ಮಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ಏನೇ ಅದು? ರೀ, ಹೆಣ್ಮಕ್ಳದ್ದು 108 ವಿಷಯ ಇರುತ್ತೆ, ನಿಮ್ಮ ಹತ್ರ ಹೇಳಕ್ಕಾಗುತ್ತಾ? ಬಾ ಲಕ್ಷ್ಮಿ. ಲಕ್ಷ್ಮಿ, ನನ್ನ ಮಾತು ನಿನಗೆ ಹೊರಟು ಅನಿಸ್ಬೋದು, ಅಮ್ಮ ಬೈತಾಳೆ ಅನಿಸ್ಬೋದು, ಆದರೆ ಏನು ಮಾಡೋದು ಕಣೆ, ನಾನು ಇರೋದೇ ಹಿಂಗೆ. ನನಗೆ ನಿಮ್ಮ ಅಪ್ಪನ ಥರ ಎಲ್ಲ ನೈಸ್ ಮಾಡಿ ಮಾತಾಡೋಕ್ಕೆ ಬರಲ್ಲ. ಆದರೆ ನಾನು ಏನೇ ಮಾಡಿದ್ರು ಮನೆಯವ್ರು ಒಳ್ಳೇದಕ್ಕೆ ಅಂತ ನೀನು ಅರ್ಥ ಮಾಡ್ಕೊ. ಇಲ್ಲ ಅಮ್ಮ, ನೀನು ಹೊರಟಾಗಿ ಮಾತಾಡ್ತೀಯ ಅಂತ ನನಗೆ ಯಾವತ್ತೂ ಬೇಜಾರಾಗಿಲ್ಲ. ನೀನು ಏನೇ ಹೇಳಿದ್ರು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು. ನಾನೇ ನಿನಗೇನಾದರೂ ಬೇಜಾರು ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಮ್ಮ. ಲಕ್ಷ್ಮಿ, ಹಾಗೆಲ್ಲ ಏನೂ ಇಲ್ಲ ಬಿಡೆ. ನಾನು ಈ ಮನೆಗೆ ಸೊಸೆಯಾಗಿ ಬಂದವಳೆ. ನನಗೆ ಗೊತ್ತು ನಿಮ್ಮ ಅಪ್ಪನಿಗಿಂತ ಜಾಸ್ತಿ ಹೆಣ್ಮಕ್ಳ ಕಷ್ಟ ಏನು ಅಂತ. ಲಕ್ಷ್ಮಿ, ಇಷ್ಟು ದಿನ ನೀನು ನಮ್ಮ ಮನೆ ಸೊತ್ತು. ನೀನು ಎಲ್ಲ ಕಷ್ಟ ಸುಖಕ್ಕೂ ನಾವಿದ್ವಿ. ನೀನು ಏನೇ ಮಾಡಿದ್ರು ನಮ್ಮ ಮಗಳಲ್ಲ ಅಂತ ನಾವು ಸುಮ್ಮನಾಗ್ತಿದ್ವಿ. ಆದರೆ ಹೋದ ಮನೇಲಿ ಎಲ್ಲರೂ ಹಾಗಿರಲ್ಲ ಅಲ್ವಾ? ನೋಡು, ನಿನ್ನ ಮಾತು ನಡೆ ನುಡಿ ಮೇಲೆ ಗಮನ ಇರಲಿ. ಉಡಾಫೆ ಮಾತಾಡೋದು, ಬದಲು ಉತ್ತರ ಕೊಡೋದು, ಇದೆಲ್ಲ ಇಟ್ಕೋಬೇಡ ಕಣೆ. ಲಕ್ಷ್ಮಿ, ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊ. ನೀನಲ್ಲಿ ಹೇಗಿರ್ತೀಯ ಅನ್ನೋದ್ರ ಮೇಲೆ ನಾವಿಲ್ಲಿ ಹೇಗಿರ್ತೀವಿ ಅನ್ನೋದು ನಿರ್ಧಾರ ಆಗುತ್ತೆ. ನಾವಿರೋದು ಒಂದು ಚಿಕ್ಕ ಹಳ್ಳಿನಲ್ಲಿ. 4 ಜನ ಏನು ಅನ್ಕೋತಾರ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. 4 ಜನ 4 ಥರ ಮಾತಾಡಿದ್ರೆ ನಮಗೆ ಬದುಕೋದು ಕಷ್ಟ ಆಗುತ್ತೆ ಕಣೆ. ನೀನು ಏನೇ ಮಾಡೋ ಹಾಗಿದ್ರು ಒಂದ್ಸಲ ನಿಮ್ಮ ಅಪ್ಪ, ಮೇಘ, ಶ್ಯಾಮ್ ಅವ್ರನ್ನ ನೆನಪಿಸ್ಕೊ. ಅವ್ರ ಭವಿಷ್ಯ ಹಾಳಾಗಬಾರ್ದು. ನೀನಲ್ಲಿ ಖುಷಿಯಾಗಿರಲಿಲ್ಲ ಅಂದರೆ ನಿಮ್ಮ ಅಪ್ಪಂಗೆ ತಡ್ಕೊಳಕ್ಕಾಗಲ್ಲ. ಅವ್ರ ಆರೋಗ್ಯ ನೆಮ್ಮದಿ ಎಲ್ಲ ನಿಮ್ಮ ಜವಾಬ್ದಾರಿ, ನೆನಪಿರಲಿ. ಅಮ್ಮ,
ಎಲ್ಲ ಹೆಣ್ಮಕ್ಳ ಜೀವನನೂ ಹೀಗೆ ಅಲ್ವಮ್ಮ? ಇನ್ನೇನು ಜೀವನ ಶುರುವಾಯಿತು ಅಂದ್ಕೊಳ್ಳೋ ಅಷ್ಟರೊಳಗೆ ಜವಾಬ್ದಾರಿ ಅನ್ನೋ ಮೂಟೆ ಈಗಲಿರುತ್ತೆ. ನಮ್ಮವರು ಅಂತ ಯಾರು ಜೊತೆಗಿಲ್ಲ ಅಂದ್ರೂ ನಮ್ಮವ್ರಿಗೋಸ್ಕರ ಬದುಕಬೇಕಾಗತ್ತೆ. ಮೊದಲು ಹಾಗೆ ಕಣೆ, ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ನೀನು ಕಲಿತೀಯ. ಈಗ ನಿಮ್ಮ ಅಮ್ಮ ಅತ್ತಿಗೆನೆ ನೋಡು, ಅಷ್ಟು ದೊಡ್ಡ ಶ್ರೀಮಂತರ ಮಗಳು, ಬಂಗಾರದ ತಟ್ಟೆಯಲ್ಲಿ ತಿಂತಿದ್ಲು, ಈಗ ಬಂದು ಇಲ್ಲಿ ಮುದ್ದೆ ತಿಂತಿಲ್ವಾ? ಹಾಗೆ ಕಣೆ. ಆದರೆ ನಿನಗಲ್ಲ ಅಷ್ಟು ಕಷ್ಟ ಆಗಲ್ಲ. ಹೋಗ್ತಿರೋದೇ ನೀನು ದೊಡ್ಡ ಮನೆಗೆ, ನಿನ್ನ ಕಡೆಯಿಂದನೂ ಸ್ವಲ್ಪ ಪ್ರಯತ್ನ ಇರಬೇಕು ಅಷ್ಟೆ. ಸರಿ, ಹೊರಗೆ ಬಾ, ಇಲ್ಲಾಂದ್ರೆ ನಿಮ್ಮಪ್ಪ ನನ್ನೇ ಬೈಕೋತಾರೆ. ಇವತ್ತು ರಿಸೆಪ್ಷನ್ಗೆ ಆ ಕಿಟ್ಟಿ ಮನೆಯವರೆಲ್ಲ ಬಂದೇ ಬರ್ತಾರೆ. ತಾತ ಏನಾದರೂ ಅವ್ರನ್ನೆಲ್ಲ ನೋಡಿದ್ರೆ ನಾಳೆ ಈ ಮದುವೆ ನಡೆದಂಗೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು? ಏನು ಮ್ಯಾನೇಜ್ ಮಾಡಬೇಕು ಸರ್? ನೀನಾ? ಇದ್ಯಾಕೋ ಹೀಗೆ ಬೆಚ್ಚಿಬಿದ್ದೆ? ನೀನು ಯಾವಾಗ ಬಂದೆ? ಅದೇನೋ ಮ್ಯಾನೇಜ್ ಮಾಡಬೇಕು ಅಂತಿದ್ಯಲ್ಲ, ಆವಾಗಲೇ ಬಂದೆ. ಅದು ಸರಿ, ಏನು ಮ್ಯಾನೇಜ್ ಮಾಡೋದು? ಅದೇ ಕಣೆ, ಇವತ್ತು ರಿಸೆಪ್ಷನ್ಗೆ ಸಿಕ್ಕಾಪಟ್ಟೆ ಜನ ಬರ್ತಾರಲ್ಲ, ಅವ್ರನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಅನ್ಕೋತಿದ್ದೆ ಅಷ್ಟೇ. ನೀನು ಯಾಕೆ ಸುಮ್ಮನೆ ಆ ಲಕ್ಕಿ ಮದ್ವೆಲಿ ಕೆಲಸ ಮಾಡೋದಕ್ಕೆ ಒಪ್ಕೊಂಡೆ? ನೋಡು, ನಿಮಗೆ ಎಷ್ಟೊಂದು ಟೆನ್ಷನ್ನು. ಅದೆಲ್ಲ ಬಿಡು. ತಾತ ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಅಜ್ಜಿ ತಾತ ರೂಮಲ್ಲಿ ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರು. ಅಜ್ಜಿ ಸ್ವಲ್ಪ ರೇಗಾಡ್ತಾ ಇದ್ರು. ಏನು ಸೀರಿಯಸ್ ಆಗ? ಹ್ಞೂ ಕಣ, ಅಪ್ಪ ಅಮ್ಮ ಕೂಡ ಅಲ್ಲೇ ಇದ್ರು. ನಾನು ಹೋಗಿ ನೋಡೋಣ ಅಂದ್ಕೊಂಡೆ, ಆಮೇಲೆ ಚಿಕ್ಕ ಹುಡುಗಿ ನಿಂಗೆ ಯಾಕೆ ಬೇಕು ಇದೆಲ್ಲ ಅಂತ ಬೈತಾರೆ ಅಂದ್ಕೊಂಡು ಸುಮ್ಮನಾದೆ. ಅಪ್ಪ ಅಮ್ಮನೂ ಇದ್ರಾ? ಅಂಥದ್ದು ಏನಾಯ್ತಪ್ಪ? ಸರಿ ಇರು, ನಾನು ಹೋಗಿ ನೋಡ್ತೀನಿ. ಎಷ್ಟು ಹೇಳಿದ್ರು ಕೇಳಬೇಡಿ ನೀವು ನನ್ನ ಮಾತನ್ನ. ಚಳಿಲಿ ಗಾಳಿಲಿ ಶಾಲು ಹೊತ್ಕೊಳ್ದೆ ಹೊರಗಡೆ ಹೋಗ್ತೀರಾ. ಈಗ ನೋಡಿ, ಸರೋಜಾ. ಸರೋಜಾನೇ ಹೇಳ್ತಿರೋದು. ನನ್ಗೇನು ಆಗಿಲ್ಲ ಕಣೆ. ಇನ್ನು ಏನು ನಿಮ್ಮಷ್ಟಕ್ಕೆ ನೀವು ಚಿಕ್ಕ ಹುಡುಗ ಅನ್ಕೊಂಡಿದ್ದೀರಾ? ಏನೂ ಆಗಿಲ್ಲ ಅನ್ಕೊಂಡು. ಅಪ್ಪ, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಹೌದು ಮಾವ, ಒಂದ್ಸರಿ ಡಾಕ್ಟ್ರ್ ಬಂದು ನೋಡಿ ಮೆಡಿಸಿನ್ ಕೊಡ್ಲಿ. ಸುಮ್ಮನಿರಮ್ಮ, ಡಾಕ್ಟ್ರ್ ಬಂದು ನೋಡುವಂಥದ್ದೇನು ಆಗಿಲ್ಲ ನನಗೀಗ. ಇವ್ರು ಹೀಗೆ ಕಣಮ್ಮ, ಯಾವತ್ತೂ ಆಸ್ಪತ್ರೆ ಮೆಟ್ಲು ಹತ್ತಿಲ್ಲ. ಇಷ್ಟು ವಯಸ್ಸಾದ್ರೂ ಇಂಜೆಕ್ಷನ್ಗೆ ಹೆದರ್ಕೋತಾರೆ, ಅದಕ್ಕೆ ಹೀಗಾಡ್ತಿರೋದು. ಅಪ್ಪ ಏನಾಯ್ತು? ಯಾಕೆ ಎಲ್ಲರೂ ಹೀಗೆ ನಿಂತಿದ್ದೀರಾ? ತಾತಂಗೆ ಹುಷಾರಿಲ್ಲ, ಜ್ವರ. ತಾತಂಗೆ ಹುಷಾರಿಲ್ವಾ? ಬಾಸ್ ಏನಾಯ್ತು? ಏನು ಮಾಡ್ಕೊಂಡ್ರಿ? ಏನಿಲ್ಲ ಕಣೋ, ಸ್ವಲ್ಪ ಸುಸ್ತು ಅಷ್ಟೇ, ಅದಕ್ಕೆ ಇವರೆಲ್ಲ ಹಾರಾಡ್ತಾ ಇದ್ದಾರೆ. ಹೌದು, ರೆಕ್ಕೆ ಬಂದಂಗೆ ಊರೆಲ್ಲ ಸುತ್ತಾಡ್ಕೊಂಡು ಜ್ವರ ಬರ್ಸ್ಕೊಂಡ್ ಬಂದಿರೋದು ಇವರು, ನಾವು ಹಾರಾಡ್ತಿದೀವಂತೆ. ನೋಡಿ, ಮೈ ಎಷ್ಟು ಸುಡ್ತಾ ಇದೆ, ಆದ್ರೂ ರಿಸೆಪ್ಷನ್ಗೆ ಹೋಗ್ಬೇಕಂತೆ. ಆದಿ, ಸಿಕ್ಕಿದ್ದೆ ಚಾನ್ಸು ಬಿಡ್ಬೇಡ. ಇಲ್ಲಿ ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.